ಓಕೆ. ಆ್ಯಂಡ್ ಸ್ಯಾಟರ್ಡೆ ಒಂದು ಫೇಕ್ ನ್ಯೂಸ್ ಬಂದ್ಬಿಡತ್ತೆ ಸರ್. ಏನಂತಂದರೆ ಈ ಎಲ್ಲ ಕಡೆ ಹರಿದಾಡ್ತಿರತ್ತೆ, ವಿನಯ್ ಅವ್ರು ಔಟ್ ಆಗಿಬಿಟ್ಟಿದ್ದಾರೆ, 5th ಪ್ಲೇಸಲ್ಲಿ ವಿನಯ್ ಅವ್ರು ಔಟ್ ಆಗಿಬಿಟ್ಟಿದ್ದಾರೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಯಾವುದು ಸೋಷಿಯಲ್ ಮೀಡಿಯಾ ತೆಗೆದ್ರೂ ಬರೀ ನಿಂದಿಸಿದ್ದು. ನಮಗೆ ಎಷ್ಟು ಕಾಲ್ಸ್ ಬಂದಿದೆಯೋ ಗೊತ್ತಿಲ್ಲ, ಎಷ್ಟು ಜನ ಮೆಸೇಜ್ ಮಾಡಿದಾರೋ ಗೊತ್ತಿಲ್ಲ, ವಿನಯ್ ಔಟ್ ಆಗಿದ್ದಾರಾ ವಿನಯ್ ಔಟ್ ಆಗಿದ್ದಾರಾ ಅಂತ. ಆ್ಯಂಡ್ ಅದೊಂದು ಪರ್ಟಿಕ್ಯುಲರ್ ಪೇಜ್ ಇದೆ, ಅವರು ಯಾರೋ ಕೈಯೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆಲ್ಲ ಹಾಕಿದ್ದಾರೆ ಸರ್. ಅಂದರೆ ನೀವು ಔಟ್ ಆಗಿದ್ರಿ ಅಂತ ಬೇಜಾರಾಗಿ. ಮ್ಯಾಮ್ ಅದನ್ನು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ನಾನು ಅದನ್ನು ನೋಡಿದೆ. ಆ್ಯಂಡ್ ಆಲ್ಸೋ ಒಂದು ಹುಡುಗಿ ತುಂಬ ಅಳ್ತಾ ಇದ್ಲು. ಹೌದು, ಒಂದು ಸಣ್ಣ ಪಾಪು. ಎಸ್, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಐ ಫೀಲ್ ಸ್ಯಾಡ್. ಅಂದರೆ ಆ ಥರ ಎಲ್ಲ ಮಾಡ್ಕೊಂಡಾಗ ನಾವು ಅವ್ರಿಗೆ ₹1 ಏನೂ ಮಾಡಿಲ್ಲ ಮ್ಯಾಮ್. ಇಟ್ ಈಸ್ ಪ್ಯೂರ್ ಲವ್ ಅಂತ ಏನಂತೀರ, ದಟ್ ಈಸ್ ವಾಟ್ ಐ ಸಿ ದೇರ್. ಆ್ಯಂಡ್ ಬಟ್ ಅದೆಲ್ಲ ತಪ್ಪು, ಕೈ ಕುಯ್ಕೊಳೋದೆಲ್ಲ ತುಂಬ ತಪ್ಪು. ಅದು ದಟ್ ಈಸ್ ರಾಂಗ್. ಬಟ್ ಎಲ್ಲೋ ಒಂದು ಕಡೆ ಅವ್ರ ಪ್ರೀತಿ ಕಾಣಿಸುತ್ತೆ ಅದರಲ್ಲಿ. ಆ್ಯಂಡ್ ದಯವಿಟ್ಟು ಆ ಥರ ಕೆಲಸಗಳು ಯಾರೂ ಮಾಡಬೇಡಿ ಅಂತ ಹೇಳ್ತೀನಿ. ಕೈ ಕುಯ್ಕೊಳೋದು, ಸೆಲ್ಫ್ ಹರ್ಟ್ ಮಾಡ್ಕೋಬಾರ್ದು ಯಾವತ್ತೂ. ಬಟ್ ಆ ಮಗು ಅಳೋದು ಅದನ್ನೆಲ್ಲ ನೋಡಿದಾಗ ಇಷ್ಟೊಂದು ಪ್ರೀತಿ ಇತ್ತು ನನ್ನ ಮೇಲೆ ಅಂತ ಅನ್ಸುತ್ತೆ. ಆ್ಯಂಡ್ ಒಂಥರ ವಾರ್ಮ್ತ್ ಫೀಲ್ ಆಗುತ್ತೆ. ಓಕೆ, ನಿಮಗೆ ಒಂದು ಡೈರೆಕ್ಟ್ ಕ್ವಶನ್ ಇದು. ಅಂದರೆ ನಿಮ್ಗೆ ಏನು 4th ಪ್ಲೇಸ್ ಸಿಕ್ಕಿದೆ ಅಲ್ಲ, ನಿಮ್ಗೆ ಇದ್ರ ಬಗ್ಗೆ ಖುಷಿ ಇದೆಯಾ, ತೃಪ್ತಿ ಇದೆಯಾ? ಮ್ಯಾಮ್ ಪ್ಲೇಸ್ಮೆಂಟ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಯಾವತ್ತೂ, ಆನೆಸ್ಟ್ಲಿ. ಫಿನಾಲೆಗೆ ಬಂದೆ, ಐ ಆಮ್ ಹ್ಯಾಪಿ. ನನಗೆ ಡೇ 1 ನಾನು ಸ್ನೇಹಿತ್, ನಮ್ಮ ಗುಂಪು, ನಮ್ಮ ಗ್ಯಾಂಗ್ ಕೂತಾಗೆಲ್ಲ ನಾನು ಒಂದೇ ಮಾತು ಹೇಳ್ತಿದ್ದು. ಪ್ರತಿಯೊಂದು ಸೀಸನೂ ಹೇಳಿದಾಗ ಒಬ್ಬೊಬ್ಬರದು ಹೆಸರು ಜ್ಞಾಪಕ ಬರುತ್ತೆ. ಸೀಸನ್ 10 ಅಂದಾಗ ಇಟ್ ಈಸ್ ವಿನಯ್ ಸೀಸನ್ ಅಂತ ನನಗೆ ಅನ್ನಿಸ್ಬೇಕು, ಜನರಿಗೂ ಅನ್ನಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಎಲ್ಲೋ ಅದು ಐ ಗೆಸ್ ಜನರು ಕೊಟ್ಟಿರೋ ಪ್ರೀತಿನೇ ಸೀಸನ್ 10 ಅಂದಾಗ ನನ್ನ ಹೆಸರು ಜ್ಞಾಪಕ ಬರುತ್ತೆ. ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಟ್.